ಕ್ರಿಸ್ಟೋಫರ್ ಐಜಾಕ್. ಕ್ರಿಸ್ಟೋಫರ್ ಐಜಾಕ್ ತಂದೆ ಅಬ್ರಹಾಂ ಬೋನ್, ತಾಯಿ ಫ್ಲಾರೆನ್ಸ್. 8/5/2005 ಕಾರವಾರದಲ್ಲಿ ಜನಿಸಿದಂತಹ ಇವರು ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನ ಕಾರವಾರದಲ್ಲಿ ಪೂರೈಸ್ತಾರೆ. ಕಾಲೇಜು ಶಿಕ್ಷಣವನ್ನ ಬೀದರ್ನಲ್ಲಿ ಪೂರೈಸಿದಂತಹ ಇವರು 2023ರಲ್ಲಿ 3 ತಿಂಗಳ ದೈಹಿಕ ಮತ್ತು ಲಿಖಿತ ತರಬೇತಿಯನ್ನು ನಮ್ಮ ಶಾಲೆಯಲ್ಲಿ, ನಮ್ಮ ತರಬೇತಿ ಕೇಂದ್ರದಲ್ಲಿ ಪಡೆದಂಥವರು. ಕ್ರಿಸ್ಟೋಫರ್ ಐಜಾಕ್ ಅವರು ತಮ್ಮ ಅನಿಸಿಕೆಯನ್ನು ಹೇಳ್ಕೊಳ್ಬೇಕು ಅಂತ ಹೇಳಿ ವೇದಿಕೆಗೆ ಕರೀತಾ ಇದ್ದಾರೆ. ವೇದಿಕೆ ಮೇಲೆ ಆಶೀರ್ವಾದ ನಮ್ಮ ಚೇರ್ಮನ್ ಸರ್ ಲಕ್ಷ್ಮಣ್ ಸರ್ ಅವರಿಗೆ ನಾನು ನಮಸ್ಕಾರ ಹೇಳುತ್ತೇನೆ. ಕುಂತಿರುವಂಥ ಎಲ್ಲ ನನ್ನ ಫ್ರೆಂಡ್ಸು, ಅಕ್ಕಂದಿರು, ತಂಗಿಯಂದಿರು, ನಮ್ಮ ಸರ್ ಅವರು, ಮಂಜು ಸರ್ ಅವರು, ಅವರೆಲ್ಲರಿಗೆ ನಾನು ನಮಸ್ಕಾರ ಹೇಳ್ತೇನೆ. ನಾನು ಇದೇ ರೀತಿಯಿಂದ 3 ತಿಂಗಳು ಕೋಚಿಂಗ್ ತೊಗೊಂಡಿದ್ದೆ. ನಾನು ಲಾಸ್ಟಲ್ಲಿ ಕೂತಿದ್ದಲ್ಲಿ ಇಲ್ಲಿ ಮಂಗಳೂರು ಯಾರಾದರೂ ಮೆರಿಟಲ್ಲಿ ಬಂದಿತ್ತು. ಆ ಮೆರಿಟ್ ಬಂದಿದ್ದಾಗ ಇಬ್ಬರು ಅಣ್ಣದರು ಅವರು ಯೂನಿಫಾರ್ಮ್ ಹಾಕೊಂಡ್ಬಂದ್ರು. ಅವ್ರು ಹಾಕಿದ ತಕ್ಷಣ ನನಗೆ ಖುಷಿಯಾಗಿಲ್ಲ, ದುಃಖ ಆಯಿತು. ನಂಗಪ್ಪ ಯಾಕಪ್ಪ ಇದು ನನ್ನ ಬಲಿಲ್ಲ ಅಂತ ನಾನು ಅಲ್ಲಿ ಕಣ್ಣೀರು ಹಾಕಿದೆ. ಅಲ್ಲಿ ಫ್ರೆಂಡ್ಸ್ ಯಾರಿದ್ರು ಅವ್ರು ಅಂದರು, ನಿಂದು ಟೈಮ್ ಬರುತ್ತಪ್ಪ, ಬರುತ್ತೆ, ನೀನು ಏನೋ ಮಾಡಬೇಡ ಅಂತ ಮೋಟಿವೇಟ್ ಮಾಡಿದ್ರು ಎಲ್ಲ ಫ್ರೆಂಡ್ಸು. ನಾನು ಅಂದರೂ ಕೇಳಿಲ್ಲ. ಅವತ್ತು ಮಧ್ಯಾಹ್ನ ಊಟನೇ ಮಾಡಿಲ್ಲ, ನಾನು ರಾತ್ರಿನೂ ಕೇಳಿಲ್ಲ. ಅಲ್ಲಿಂದ ನಾನು ಬಿಡಲಿಲ್ಲ. ಆವಾಗ ನಂದು ಅವ್ರ ಅಣ್ಣರು ಬಂದಿದ್ದಾಗ ಟೈಮು 6:30. ಸರ್ ಅವಾಗ ಮಾರ್ನಿಂಗ್ ಹೇಳಿದ್ರು, ಎಷ್ಟಪ್ಪ ನಿನ್ನ ಟೈಮಿಂಗ್ ಕೇಳಿದ್ರು. ಅವ್ರು ಸುಮ್ಮ ಮಜಾಕ ಕೇಳಿದ್ರು, ಮಂಜು ಸರ್ ಎಷ್ಟಪ್ಪ ನಿನ್ನ ಟೈಮಿಂಗ್ ಅಂದ್ರೆ ಸರ್ ಅಂದ 6:30 ಇತ್ತು. ಅವ್ರಿಗೆ ನಾನು 6 ಅಂತ ಹೇಳಿದೆ. ಅವ್ರಂದ್ರು ಇನ್ನು ಪ್ರಯತ್ನ ಮಾಡು, ಇನ್ನು ಭಾಳ ರಗಡ್ ಟೈಮ್ ಐತೆ ಅಂದರು. ಓಕೆ ಸರ್ ಅಂದೆ. ಅದೇ ರೀತಿಯಿಂದ ಅವತ್ತು ಮಾರನೇ ದಿವಸ ಏನಿತ್ತು ಏನಿಲ್ಲ, ನನ್ನ ಟೈಮಿಗೆ ಬಂತು 5:35 ಫಸ್ಟ್ ಡೇ. ಆಮೇಲೆ ಸರ್ ಹೇಳಿದೆ ನಾನು, ಇನ್ನು ಪ್ರಯತ್ನ ಮಾಡಪ್ಪ, ಬರುತ್ತೆ ಅಂದರು. ಅದೇ ರೀತಿಯಿಂದ ಎಲ್ಲ ಸಪೋರ್ಟ್ ಮಾಡಿದ್ರು. ಹುಡುಗರು ಮೋಟಿವೇಟ್ ಮಾಡಿದ್ರು. ಡಿಮೋಟಿವೇಟ್ ಎರಡೂ ಮಾಡಬೇಡ್ರಿ. ಫ್ರೆಂಡ್ಸಲ್ಲಿ ಇರ್ತಾರೆ, ಎಕ್ಸಾಮಲ್ಲಿ ನಾನೇನು ಕಡಿಮೆ ತೊಗೊಂಡೆ, ಎಷ್ಟು ತೊಗೊಂಡೆ, ಜಾಸ್ತಿ ತೊಗೊಂಡೆ ಅಂತ ಇರ್ತಾರೆ. ಅವ್ರು ಯಾರ್ದು ನಿಮ್ಮ ಮಾರ್ಕ್ಸಲ್ಲಿ ಕೇಳಬಾರ್ದು. ನಿಮ್ಮ ಪ್ರಯತ್ನ ಏನೈತಿ ನೀವು ಸತತ ಮಾಡಿರ್ಬೇಕು. ಮತ್ತು ಅಲ್ಲಿ ಒಂದು ಖುಷಿ, ರನ್ನಿಂಗಲ್ಲಿ ಮಾರ್ನಿಂಗ್ ಹೋಗ್ತಿದ್ದೆವು. ಮತ್ತು ಅಲ್ಲಿ 16 ಮೀಟ್ರ್ ನಿಮ್ಮ ಟೈಮಿಗೆ ಎಷ್ಟಪ್ಪ, ನನ್ನ ಟೈಮಿಗೆ ಎಷ್ಟಪ್ಪ ಅಂತ ಕೇಳ್ಕೊತಾ. ಅದರಲ್ಲಿ ಯಾರು ಕಡಿ ಬರ್ತಲ್ಲ ಅವ್ರನ್ನ ಹುಡುಗಿ ನಮ್ಗೆ ಹೊಟ್ಕಿಚ್ಚಿ ಬಿಡ್ತಿತ್ತು, ಯಾಕಪ್ಪ ನನ್ನ ಟೈಮ್ ಬರ್ತಿಲ್ಲ, ಅವನದೇ ಹುಡುಗ ಮುಂದೆ ಹೋಗ್ತಿದ್ದಾನೆ ಅಂತ. ನಮ್ಮಲ್ಲಿ ಛಲ ಹುಟ್ಟಬೇಕು. ಇಲ್ಲಿ ಎಷ್ಟು ಮಂದಿ ಕುಂಟಿದಾರಲ್ಲ, 8 ಮಂದಿ, 38 ಮಂದಿ ಜನಲ್ಲಿ ನೀವು ಬರ್ತೀರಾ, ಇನ್ನು ಮುಂದೆ ಭಾಳ ಜನ ಬರ್ತೀರಾ. ಅದೇ ರೀತಿ ನಮ್ಮ ಮಂಜು ಸರ್, ಅವ್ರು ಸರ್ ಇಲ್ಲ ಇನ್ನೋವರೆಗೂ ನಾನು ನಮ್ಮ ದೊಡ್ಡಣ್ಣ ಅಂತ ಅವರಿಗೆ ಸನ್ಮಾನ ಕೊಟ್ಟೀನಿ. ಅದೇ ರೀತಿಯಿಂದ ಮತ್ತು ಅವರು ಕೋಲಾಟ ಕಲಿಸಿದ್ರು ನಮಗೆ ಗಣರಾಜ್ಯೋತ್ಸವದಾಗ. ಅವಾಗ ಒಂದು ದಿವಸ ಆಫೀಸಲ್ಲಿ ಕರೆದ್ರು ಅವರು. ನಾನಂದೆ ನಮ್ಮ ಮಮ್ಮಿಗೆ ಫೋನ್ ಮಾಡಿದೆ, ಮಮ್ಮಿ ಯಾಕೆ ಸೋರ್ ಆಫೀಸಲ್ಲಿ ಕರೆದಾರೆ, ನಾನು ಮನೆಗೆ ಬರ್ತೀನಿ ಅಂತ. ಅವ್ರು ಅಂದರು, ಇಲ್ಲಪ್ಪ ನೀನು ಕೋಲ್ ಹಾಕ್ಬೇಕಂದ್ರು. ನಾನು ಅಂದೆ, ಮತ್ತೆ ಫೋನ್ ಹಚ್ಚಿ ಮಮ್ಮಿಗೆ, ಇಲ್ಲ ಮಮ್ಮಿ ಅದು ಗಣರಾಜ್ಯೋತ್ಸವ ಐತಿ, ಕೋಲ್ ಹಾಕೋದೈತಿ, ಎಲ್ಲರೂ ಸೆಲೆಕ್ಷನ್ ಮಾಡಿದಾರೆ ಸರ್ ಅಂದರೆ 12 ಜನ ಸೆಲೆಕ್ಷನ್ ಆಯಿತು. ಮತ್ತು ಅಂದರು ಕೂದಲು ಅಂತ ಭಾಳ ಬೆಳೆದಿದ್ದು. ಮತ್ತು ಮಮ್ಮಿ ಅಂದರು, ಹೋಗಪ್ಪ ಸರ್ ಹೊಡಿತಾರ, ಕಟಿಂಗ್ ಮಾಡ್ಕೊಂಡು ಹೋಗಂದ್ರೆ ಈ ಥರ ಕಟಿಂಗ್ ಮಾಡ್ತಾರೆ ಪಪ್ಪ ಅವರು. ಈ ಸರ್ ಹೊಡೆದಿಂದು ನಾನು ಎಲ್ಲ ಚಿಕ್ಕ ವಿಷಯ ಮನೇಲಿ ಶೇರ್ ಮಾಡ್ಕೊತಿದ್ದೆ. ಪಪ್ಪಾಗೆ ಹೇಳ್ತಿದ್ದೆ, ಮಮ್ಮಿಗೆ ಹೇಳ್ತಿದ್ದೆ, ಎಲ್ಲ ಅವರು ಮೋಟಿವೇಟ್ ಮಾಡ್ತಿದ್ರು. ಏನಿಪ್ಪ ಆಯ್ತದಪ್ಪ ಅಂತ. ನಾನು ಎಕ್ಸಾಮಲ್ಲಿ ಮನೇಲಿ ಮಾಡಿದ್ದೆ. ಇಲ್ಲಿ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರಲ್ಲಿ 3 ತಿಂಗಳು ಬಂದಿದ್ದು ನಾನು ಕೋಚಿಂಗ್. ಇಲ್ಲಿ ಫಸ್ಟ್ ಪರಿಚಯ ಆಗಿದ್ದು ಮಂಜು ಸರ್ ಅವರೇ. ಅವರು PT ಸರ್ ಅಂತ ಗೊತ್ತಿರಲಿಲ್ಲ. ನಾನು ಲಕ್ಷ್ಮಣ್ ಸರ್ ಯೂಟ್ಯೂಬಲ್ಲಿ ಭಾಳ ನೋಡ್ತಿದ್ದೆ. ನಾನು ಹೋಗ್ಬೇಕು ಕೋಚಿಂಗ್ಗೆ ಅಂತ ಹೋಗ್ತಿದ್ದೆ. ಒಂದು ದಿವಸ ಪಪ್ಪನೇ ಅಂದರು, ಇಲ್ಲಿ ನಿಂದು ರನ್ನಿಂಗ್ ಆಗಲ್ಲಪ್ಪ ಊರಲ್ಲಿ, ಅಲ್ಲಿ ಸಂಸ್ಥೆಯಲ್ಲಿ ಹೋಗುವ ಸರಿಯಾಗೈತೆ ಅಂತ ಎಲ್ಲ ಕೇಳ್ಕೊಂಡಿನಿ. ನಾನು ಬಿಟ್ಟು ಬರ್ತೀನಂತ ಪಪ್ಪ ಮೊದಲ ದಿವಸ ಬಿಟ್ಟು ಬಂದರು. ನಮ್ಗಿದು ಮೂಡಲ್ಲಿ ಗೊತ್ತಿರಲಿಲ್ಲ. ಬೆಳಗಾವ್ ಹೋದೇವೆ. ಆದಮೇಲೆ ಸರ್ ಫೋನ್ ಹಚ್ಚಿದ್ರು, ಅಲ್ಲಿಯಾಕೆ ಹೋಗಿರಿ ಸರ್ ನೀವು, ತಿರ್ಗಾ ಬರ್ರಿ ಹಿಂದಕ್ಕಂದ್ರೆ ಮತ್ತೆ 2 ಅವರ್ ಜರ್ನಿ ಮಾಡಿ ತಿರ್ಗಾ ಹಿಂದಕ್ಕೆ ಬಂದಿವಿ. ಆಮೇಲೆ ಸರ್ ಎಲ್ಲ ಪರಿಚಯ ಆದರು. ಎಲ್ಲ ಸಲಹೆ ರೀತಿಯಿಂದ ಅವರೆಲ್ಲ ನೋಡ್ಕೊಂಡ್ರು. 3 ತಿಂಗಳು ಇದು ನನ್ನ ಸಂಸ್ಥೆ ಅಂತ ಅನ್ಕೊಂಡಿಲ್ಲ, ಇದು ನನ್ನ ಸ್ವಂತ ಮನೆ ಅಂತ ಅನ್ಕೊಂಡೆ. ಏನು ರೀತಿಯಿಂದ ಕಡಿಮೆ ಇರಲಿಲ್ಲ, ಇಲ್ಲಿ ಯಾವುದೇ ರೀತಿಯಿಂದ ಕಡಿಮೆ ಇರಲಿಲ್ಲ, ಏನಿಲ್ಲ. ಎಲ್ಲ ಪ್ರೀತಿ ಕೊಟ್ಟರು, ಏನು ಬೇಕಂದ್ರೆ ಎಲ್ಲ ಕೊಟ್ಟರು. ಅದೇ ರೀತಿಯಿಂದ ಗುರುಗಳಿಗೆ ಯಾರು ಬೈತಿರಲ್ಲ ಅವರು ಲೈಫ್ನಾಗ ಯಾವಾಗೂ ಸ್ಟ್ಯಾಂಡ್ ಆಗಲ್ಲ. ನೀವು ಗುರುಗಳಿಗೆ ಯಾವಾಗೂ ರೆಸ್ಪೆಕ್ಟ್ ಕೊಡ್ಬೇಕು. ಅವ್ರು ಬೈತಾರ, ನಮ್ಮ ಸಲುವಾಗಿ ಬೈತಾರ, ಅವ್ರಿಗೆ ಎದುರು ಮಾತಾಡೋದು. ಮತ್ತು ಇನ್ನವರೆಗೂ ಅವ್ರು ಗುರುಗಳಿಂದ ಯಾರು ಉಡ್ಸ್ಕೊಂಡ್ರಲ್ಲ ಅವ್ರು ಅಷ್ಟೇ ಮೆರಿಟಲ್ಲಿ ಪಾಸ್ ಆಗ್ಯಾರ. ಇಲ್ಲಾಂದ್ರೆ ಎಲ್ಲರೂ ಸೆಕೆಂಡ್ ಗ್ರೂಪಲ್ಲೇ 8 ಪುಲಪ್ಸ್ 7 ಪುಲಪ್ಸ್ ಅಷ್ಟೇ ಹೊಡೆದಾರ. ನಾವು ಎಷ್ಟು ಮಂದಿ ಪಾಸ್ ಆಗಿದ್ದಲ್ಲ, ಹೊಸ ಮಂದಿ ಹುಡುಗರ ಹುಡ್ಸ್ಕೊಂಡಿದ್ದೇವೆ, ಹುಡ್ಸ್ಕೊಂಡಿದ್ದೇವೆ, ಬಯಸ್ಕೊಂಡಿದ್ದೇವೆ. ನಾವು ಇನ್ನವರೆಗೂ ಯಾರು ಏನು ಅನ್ನಿಲ್ಲ. ನಮ್ಮ ಬ್ಯಾಚಲ್ಲಿ 10 200 ಬ್ಯಾಚ್ ಇತ್ತು. ಎಲ್ಲ ರೀತಿಯಿಂದ ಮಂಜು ಸರ್ ನಮ್ಗೆ ಗ್ರೌಂಡಿಗೆ ಹೋಯ್ತಿರೋ 16 ಮೀಟ್ರ್ ಅಂದ್ರೆ ನಮ್ಮ ಪ್ರೀತಿ, 500 ಮೀಟ್ರ್ ಅಂದರೆ 5000 ಮೀಟ್ರ್ ಅಂದರೆ ನಮ್ಗೆ ಕಷ್ಟ. ಸರ್ ಬರ್ತಿದ್ರು, ಅಲ್ಲಿ ಶೀಟ್ ಹುಡ್ಕೋತ ಬರ್ತಿದ್ರು, ಹೊಡಿತಿದ್ರು. ಎಲ್ಲ ರೀತಿಯಿಂದ 5 ಕಿಲೋಮೀಟ್ರ್ ನಂದು 18 ಫಸ್ಟ್ ಬಂದಿದ್ದು. ನಾನು 30 ಮಿನಿಟಲ್ಲಿ ಹೊಡೆದೆ. ಸರ್ ಅಂದರು, ಫುಲ್ ಫಿನಿಶ್ ಮಾಡ್ಬೇಕಪ್ಪ 5 ಕಿಲೋಮೀಟ್ರು, ಇದೇ ರೀತಿಯಿಂದ ಅದೇ ಥರ ಹೋದ್ರೆ ನಿನಗೆ ಏನು ಬರಲ್ಲ, ಅದೇ ರೀತಿಯಿಂದ ಹೇಳಿದ್ರು.
ಮೋಟಿವೇಟ್ ಮಾಡಿದ್ದು ಜಾಸ್ತಿ ನಮಗೆ ಮಂಜು ಸರ್ ಅವರೇ. ಒಬ್ಬೊಬ್ರು ಹಿಡ್ಕೊಂಡು ಅವ್ರು ಪರ್ಸ್ನಲ್ಲಾಗಿ ಕೇಳ್ತಿದ್ರು, ಏನಪ್ಪ ನೀನು ಮಾಡ್ತಿಲ್ಲ ಅಂತಂದರು. ಮತ್ತು ಸಾಯಂಕಾಲ 15 ರೌಂಡು 20 ರೌಂಡ್ ಓಡಿಸ್ತಿದ್ರು. ಓಡಿಸ್ಮೇಲೆ ಒಂದು ಅರ್ಧ ತಾಸು ಬೈತಿದ್ರು ಅವ್ರು ಪರ್ಸ್ನಲ್ಲಾಗಿ ಬೈತಿದ್ರು. ಯಾರು ತೊಗೊಂಡ್ರಲ್ಲ ಮನ್ಸ್ ಮೇಲೆ ಅವ್ರು ಅಷ್ಟೇ ಪಾಸ್ ಆಗ್ಯಾರ. ಇಲ್ಲಿ ಮುಕ್ಕಿನವರೆಲ್ಲ ಗೊತ್ತಾಯ್ತು ಅವ್ರು ಎಲ್ಲ ಅದಾರಂತ, ನಾವೆಲ್ಲ ಅದೀವಿ ಅಂತ. ಇಲ್ಲಿ ಒಂದು ಸ್ಟೆಪ್ ಆಯ್ತಿದ, ಈ ಸ್ಟೆಪ್ ಬರ್ಲಕ್ಕ ಭಾಳ ಕಷ್ಟ ಐತಿ. ಕೆಳಗೆ ಕುಂತವ್ರ ವ್ಯಾಲ್ಯೂ ಬೇರೆ ಐತಿ, ಮ್ಯಾಲೆ ಕುಂತವ್ರ ವ್ಯಾಲ್ಯೂ ಬೇರೆ ಐತಿ. ಇದು ವ್ಯಾಲ್ಯೂ ಸಿಗಕ್ಕ ಎಲ್ಲರಿಗೂ ಆಗಲ್ಲ. ಪರಿಶ್ರಮ ಯಾರು ಪಡ್ತಾರೋ ಅವ್ರು ಅಷ್ಟೇ ವ್ಯಾಲ್ಯೂ ಸಿಗುತ್ತಾ. ಅದೇ ರೀತಿಯಿಂದ ಎಲ್ಲ ಫ್ರೆಂಡ್ಸಲ್ಲೇ ಸರಿಯಾಗಿತ್ತು. ಇಲ್ಲಿ ನಮ್ಮ ಬ್ಯಾಚ್ ಅಂದರೆ ಗೋಲ್ಡನ್ ಬ್ಯಾಚ್ ಇದ್ದಂಗೆ. ಚಿಲ್ಡ್ರನ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತಾರಲ್ಲ, ನಮ್ಮ ಲೈಫ್ನು ಅದೇ ಥರ ಇತ್ತು. ಊಟ ಸರಿಯಾಗಿತ್ತು, ಎಲ್ಲ ಸರಿಯಾಗಿತ್ತು. ನಾನು ಕೇಳ್ತಿದ್ದೆ, ಹೋಗಿಲ್ಲ, ನಾನು ಕೇಳಿದ್ದೆ ಬೇರೆ ಬೇರೆ ಸಂಸ್ಥೆಯಲ್ಲಿ. ಅಲ್ಲಿ ಎಲ್ಲರಿಗೆ ಸರಿಯಾಗಿರಲ್ಲ ಅವರಿಗೆ. ನಮಗೆಲ್ಲ ಇಲ್ಲಿ ಊಟ ಸರಿಯಾಗಿತ್ತು, ವಸತಿ ಇತ್ತು. ಮತ್ತು ಫಿಸಿಕಲ್ ಒಂದು ಹಾಡು ಮಂಜು ಸರ್ ಮಾಡ್ತಿತ್ತು ಹಾಡು, ಅವ್ರು ನೋಡಿದ್ರೆ ನಮ್ಗೆ ಅಂಜಿಕೆ ಆಯ್ತು. ಮತ್ತು ರಿಸಲ್ಟ್ ಸರ್ ನೋಡಿದ್ರೆ ಅವ್ರು ಕಾಲು ನಡ್ತೀವಿ ನಮ್ದು. ಮತ್ತು ರವಿ ಸರ್ ನೋಡಿದ್ರೆ ಅವರು ಪ್ರೀತಿ, ಅವರು ಜೀವ ಮಾಡ್ತಿದ್ರು. ನನಗೆ ಒಳ್ಳೆ ಪರೇಡ್ ಮಾಡ್ತಿದ್ದೆ ನಾನು ಮಾರ್ನಿಂಗ್ ಎಲ್ಲ. ಅವ್ರು ಹೇಳ್ತಿದ್ರು, ಈ ಥರ ಇಲ್ಲಪ್ಪ, ಈ ಥರ ಮಾಡಬೇಕು ಅಂತ ಅಂತಿದ್ರು. ನಾನು ಪುಲಪ್ಸ್ ಬಂದಿದ್ದು 4 ಫಸ್ಟ್ ಡೇ 4 ಕುಡಿದಿದ್ದೆ, ಈಗ 14 ಕುಡಿತೀನಿ. ಮತ್ತು ಅದೇ ರೀತಿಯಿಂದ ಸರ್ ಲಕ್ಷ್ಮಣ್ ಸರ್ ನಮಗೆಲ್ಲ ಭಾಳ ಸಪೋರ್ಟ್ ಮಾಡಿದ್ರು. ಮತ್ತು ನಮ್ಮ ಮಮ್ಮಿ ಇನ್ನೊವರೆಗೂ ಒಂದು ಮಂಜುನಾಥ್ ಸೈನಿಕ್ ತರಬೇತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಒಂದು ಬಿಡಲಿಲ್ಲ. ಎಲ್ಲೆಲ್ಲ ನೋಡಿದ್ದಾರೆ, ನೀ ಎಲ್ಲಿದ್ಯಪ್ಪ ಅಂತ ಡೈಲಿ ಹಚ್ತಿರೋರು. ರಾತ್ರಿ 9 ಗಂಟೆ ಆದರೆ ಫೋನ್ ಹಚ್ತಿರೋರು, ಕೇಳ್ತಿದ್ದೆ. ಇಲ್ಲಿ ಏನಾದರೂ ಡೈಲಿ ಎಲ್ಲ ಆ್ಯಕ್ಟಿವಿಟೀಸ್ ನಾನು ಶೇರ್ ಮಾಡ್ತಿದ್ದೆ, ಅಲ್ಲಿಂದ ಅವ್ರು ಶೇರ್ ಮಾಡ್ತಿದ್ರು. ಅವ್ರು ಅಂತಿರೋ, ನಿಮ್ಮ ಸೌರ ಏನಪ್ಪ ನೀನು ತಗೊಂಬಲ್ಲ ಅಂದ್ರೆ. ನಾನು ಒಂದು ದಿವಸ ಅಲ್ಲಿ ಬಂದಿನಿ. ನಾನು ಬರುವಾಗ ನಾನು ವೀಡಿಯೋ ಮಾಡಿದ್ರು. ಅವ್ರ ಪಪ್ಪ ಒಂದು 8 ದಿವಸ ಸಿಕ್ಕ್ಯಾರ ಸರ್ ನಂದು. ನೀವು ಅದು ಸ್ಟೇಟಸ್ ಅದು ಹಾಕಿದ್ರಿ ಯೂಟ್ಯೂಬ್ನಲ್ಲಿ, ಇನ್ನವರೆಗೂ ಅವ್ರು ಸ್ಟೇಟಸ್ ಸಿಗ್ತಾರೆ. ಮತ್ತು ನಮ್ಮ ಪಪ್ಪಗೆ ಭಾಳ ಇಷ್ಟ ಅಂದರೆ ಸರ್ ಅವ್ರ ಒಂದು ಹಾಡ, ಅದು ಇನ್ನವರೆಗೂ ಕೇಳ್ತಾರೆ ಅವರು. ಸೌಂಡ್ ಬಾಕ್ಸಲ್ಲಿ ಹಚ್ಚಿ, ಏನಪ್ಪ ನಿಮ್ಮ ಸರ್ ಇದು ಹಾಡಿದ್ದು ಅಂತ ಇನ್ನವರೆಗೂ ಕೇಳ್ತಾರೆ ಅವರು. ಅದೇ ಸರ್, ಅದೇ ರೀತಿಯಿಂದ ಇನ್ನೊಂದು 2 ಹಾಡಾಡಬೇಕು ಅಂತ ನಮ್ಮಲ್ಲಿ ವಿನಂತಿ. ಮತ್ತು ಸಕ್ಸಸ್ ಆಗ್ಬೇಕಂದ್ರೆ ಫಸ್ಟ್ ಡಿಸಿಪ್ಲಿನ್ ಇರ್ಬೇಕು. ಡಿಸಿಪ್ಲಿನು ಹಾರ್ಡ್ ವರ್ಕ್ ಹ್ಯಾಪಿ ಲೈಫ್. ಮತ್ತು ಹಿಂದಿದಾಗ ಒಂದು ಆಯ್ತು, ಕೋಶಿಶ್ ಕರ್ನೆ ವಾಲಿಗೆ ಕಭಿ ಹಾರ್ ನಹೀ ಹೋತಿ. ಕೋಶಿಶ್ ಮಾಡ್ತಾ ಇರೋಕೆ ಯಾವಾಗ. ಮತ್ತು ಆರ್ಮಿಯಲ್ಲಿ ಬರುವಾಗ ಪೇಷನ್ಸ್ ಭಾಳ ಇರ್ಬೇಕು. ನಂದು ಕಣ್ಣಲ್ಲಿ ರಿಮೆಡಿಕಲ್ ಆಗಿದ್ರು 6/6 ಅಲ್ಲಿ ಓದಿದೆ. ಅಲ್ಲಿ ನಮಗೆ ನಾಯಿ ಪ್ರಕಾರ ತಿಳಿದ್ರು ಅವರು, ಏನಪ್ಪ ಇವರು ಅನ್ಫಿಟ್ ಆಗಿ ಬಂದಾರ ಇಲ್ಲಿಗೆ. ಅಲ್ಲಿ ಒಂದು ರಿಸಲ್ಟ್ ಹೇಳಕ್ಕೆ 3 ದಿವಸ ಅಂದ್ರೆ ಅವರು. ಅಲ್ಲಿ ಪಪ್ಪ ಅಂದ್ರೆ ನಾನು ಅಂದೆ, ಪಪ್ಪ ಮನೆ ಬರ್ತೀನಿ, ರಿಸಲ್ಟ್ ಹೇಳ್ತಿಲ್ಲ ಏನಿಲ್ಲ ಅಂದರೆ ಅವ್ರು ಮೋಟಿವೇಟ್ ಮಾಡಿದ್ರು. ಇಲ್ಲಪ್ಪ ಇದು ಫಸ್ಟ್ ಪ್ರಯತ್ನ ಆಯ್ತೀನಿ, ಮಾಡು ಹೋಗು ಅಂದ್ರೆ ಎಲ್ಲ ಮೋಟಿವೇಟ್ ಮಾಡಿದ್ರು. ಮತ್ತು ಸರ್ಗೆ ಫೋನ್ ಹಚ್ಚಿದೆ. ಸರ್ ಅಂದ್ರೆ ಏನಾಗಲ್ಲಪ್ಪ, ಇನ್ನೂ ಪ್ರಯತ್ನ ಫಸ್ಟ್ ಐತಿ, ಆಮೇಲೆ ಇದು ಫಸ್ಟ್ ಆಯ್ತು ನಿಂದು 17ವರೆಗೆ ನೀನು ಎಕ್ಸಲೆಂಟ್ ಹೊಡೆದೆ ಅಂದರೆ ನೀನು ಗುಡ್ಡು ಅಂತಂದರು. ನನ್ನ ಪಪ್ಪ ಹೊರಗೆ ಹೇಳಿದ್ರು, ನೀನು ಎಕ್ಸಲೆಂಟ್ ಹೊಡೆದ್ರೆ ನೀನು ಒಳಗೆ ಹೋಗು, ಸೆಕೆಂಡ್ ಗ್ರೂಪಲ್ಲಿ ಬೇಡ. ಸೆಕೆಂಡ್ ಗ್ರೂಪಲ್ಲಿ ಏನಾಗಲ್ಲ, ಅದು ನೀ ಎಕ್ಸಾಮಲ್ಲಿ ಏನು ಮಾಡಿದೆ ಏನೋ ನನಗೆ ಗೊತ್ತಿಲ್ಲ, ಎಕ್ಸಲೆಂಟ್ ಬೇಕಂದ್ರು. ಮತ್ತು ಅದೇ ರೀತಿಯಿಂದ ನೀವೆಲ್ಲ ಫ್ರೆಂಡ್ಸಲ್ಲಿ ಶೇರ್ ಮಾಡ್ಕೋತೀರಾ ನಿಮ್ಮ ನೋವು, ಕಷ್ಟಗಳು, ದುಃಖಗಳು, ಸುಖಗಳು. ನಾನು ಯಾರ ಜೊತೆ ಶೇರ್ ಮಾಡ್ಕೊಳ್ಳಲ್ಲ. ನನ್ನ ಪಪ್ಪ ನಾನು ಅಷ್ಟೇ, ಅವರೇ ನನ್ನ ಬೆಸ್ಟ್ ಫ್ರೆಂಡು ಮತ್ತು ನನ್ನ ಬ್ಯಾಕ್ ಬೋನ್ ಎಲ್ಲ ಅವರೇ ಅಷ್ಟೇ. ಮತ್ತು ಅಮ್ಮ ಅನ್ನೋದು, ಏನಪ್ಪ ನೀನು ಅಣ್ಣ ಪಪ್ಪಗೆ ಜೀವ ಮಾಡ್ತೀವಿ, ನಾನು ಜೀವ ಮಾಡಲಿ ಏನಿಲ್ಲ ಅಂದರೆ ಅವರಿಗೆ ನಾವು ಹೆಂಗೆ ಹೇಳೋದು. ಅವರೇ ಆಯ್ತು ನಮ್ಮದು ಎಲ್ಲ ಸರ್ವಸ್ವ, ಎಲ್ಲನೇ ಆಯ್ತು. ಅವ್ರ ದುನಿಯಾನೇ ಅವ್ರು ಆದಾರ, ಅವ್ರಿಂದ ಏನು ಹೇಳ್ಬೇಕು. ಮತ್ತು ಮಂಜು ಸರ್ ಭಾಳ ಅವರು 3 ತಿಂಗಳಿದ್ದು ನಾನು ಇಲ್ಲಿ ಗಣೇಶ ಹಬ್ಬನೂ ಬಂತು. ಅದರಲ್ಲಿ ನಾನು ಯಾವಾಗೂ ಅಲ್ಲಿ ಅಟೆಂಡ್ ಆಗಿಲ್ಲ, ಅಲ್ಲೇ ಅಟೆಂಡ್ ಆದೆ. ಸರ್ ನಮಗೆಲ್ಲ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಇಟ್ಟು ಹೇಳಿ ನಾನು ಚಿಕ್ಕ ಭಾಷಣ ಮುಗಿಸ್ತೀನಿ. ಜೈ ಕರ್ನಾಟಕ. ನಮಸ್ಕಾರ ಸರ್. ಕಂಗ್ರ್ಯಾಚುಲೇಷನ್ಸ್ ಕ್ರಿಸ್ಟೋಫರ್. ಥ್ಯಾಂಕ್ ಯು ಸರ್. ಅಗ್ನಿವೀರರಾಗಿ ಆಯ್ಕೆಯಾಗಿ ಬಂದಿದ್ದೀರಿ. ಈಗ ನಿಮ್ಮ ಕುಟುಂಬದ ಪರಿಚಯದೊಂದಿಗೆ ಈ ಸಂದರ್ಶನನ ಪ್ರಾರಂಭ ಮಾಡೋಣ. ಎಸ್ ಸರ್. ಎಸ್. ನನ್ನ ಹೆಸರು ಕ್ರಿಸ್ಟೋಫರ್ ಐಜಾಕ್. ನಾನು ಹುಟ್ಟಿದ್ದು ಕಾಡ್ವಾದ್, ತಾಜಿ ಬೀದರ್. ನನ್ನ ಪಪ್ಪನ ಹೆಸರು ಅಬ್ರಾಹಂ ಬೋನ್. ಅವರು ಚರ್ಚ್ ಪಾಸ್ಟರಾಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಮಮ್ಮಿ ಹೌಸ್ ವೈಫ. ಮನೆಯಲ್ಲಿ 2 ತಂಗಿಯರಿದ್ದಾರೆ. ಒಬ್ಬ ತಂಗಿಗ ಎಕ್ಸಾಮ್ ಬರೀತಿದ್ದಾಳೆ, 10ನೇ ಮಂಡೇ ದಿನ ಎಕ್ಸಾಮ್ ಐತಿ. ನನ್ನ ಸಣ್ಣ ತಂಗಿ 9th ಇದ್ದಾಳೆ. ಓಕೆ. ನಮ್ಮ ಕುಟುಂಬದಲ್ಲಿ ಇರೋದು 5 ಜನ. 5 ಜನ ಇದ್ದೀರಿ. ಓಕೆ. ನೀವು ಒಬ್ಬರೇ ಮಗ? ಎಸ್ ಸರ್. ನಾನು ಗಂಡು ಮಗ ಒಬ್ಬನೇ. ಇದು ನನ್ನ ಆಸೆ ಇಲ್ಲ, ಇದು ನಮ್ಮ ಡ್ಯಾಡಿ ಆಸೆ, ನಾನು ಪೂರೈಸಿದೆ. ಹೌದು. ಎಸ್ ಸರ್. ಅಂದರೆ ನಿಮ್ಮ 98ರಲ್ಲಿ ಕಾರ್ಗಿಲ್ ಯುದ್ಧ ಇತ್ತಲ್ಲ, ಅದರಲ್ಲಿ ಪಾಸ್ ಆದ್ರು ಅವರು ಪಪ್ಪನ. ಅವ್ರ ತಾಯಿ ತಂದೆ ಬಿಡಲಿಲ್ಲ ಅವ್ರಿಗೆ. ಏನಪ್ಪ ಹೋಗಿದ್ರೆ ಸಾವಾಗುತ್ತೆ ಆಗುತ್ತೆ ಅಂತ ಅವ್ರು ಬಿಡಲಿಲ್ಲ. ಅವ್ರ ಕನಸು ನಾನು ಈಡೇರಿದೆ. ಕಂಗ್ರಾಟ್ಸ್. ತಂದೆ ಕನಸನ್ನು ಹೌದು ಸರ್ ಈಡೇರಿಸಿದಂತಹ ಮಗ, ತಂದೆಗೆ ತಕ್ಕ ಮಗ. ಹೌದು ಸರ್. ಹೌದಾ? ಎಸ್ ಸರ್. ಗುಡ್. ಈಗ
ಈ ಆರ್ಮಿಗೆ ಹೋಗಬೇಕು ಅಂತ ನಿಮಗೆ ಅನಿಸಿದ್ದು ಯಾವ ಕಾರಣಕ್ಕೆ? ಇಲ್ಲ, ಇದನ್ನು ನಾನು ರೆಡಿ ಮಾಡಿಲ್ಲ, ನನ್ನ ತಂದೆ ರೆಡಿ ಮಾಡಿದ್ರೆ ನೋಡ್ಕೊತ ಬಂದರು ಅವರು. ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವಿಟಿ ಆಗಲಿ, ಸ್ವಿಮ್ಮಿಂಗ್ ಆಗಲಿ, ಡ್ರೈವಿಂಗ್ ಆಗಲಿ, ಸ್ಪೋರ್ಟ್ಸಲ್ಲಿ ಏನಿದ್ರು ಮನೆಯಲ್ಲೇ ಬೈತಿದ್ರು. ಹೊರ ಬಂದು ಪೈಸಾ ಕೊಡ್ತಿದ್ರು, ಸ್ವಿಮ್ಮಿಂಗ್ ಆಡಪ್ಪ ನೀನು ಕಲಿ, ಏನು ಬಿಡ್ಬೇಡ, ಸ್ವಿಮ್ಮಿಂಗ್ ಕಲಿ, ಸ್ಪೋರ್ಟ್ಸ್ ಕಲಿ ಅಂತ. ವಾಲಿಬಾಲ್ ಇಸ್ಕೊಡ್ತಿದ್ರು, ಫುಟ್ಬಾಲ್ ಇಸ್ಕೊಡ್ತಿದ್ರು, ರನ್ನಿಂಗಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಬೇಕಿರ್ತಲ್ಲ ಎಲ್ಲ ಇಸ್ಕೊಡ್ತಿದ್ರು ಅವರು. ಅಂದ್ರೆ ನೀನು ಆಗ್ಬೇಕು, ಆರ್ಮಿನೇ ಆಗ್ಬೇಕಂತ ಅವ್ರು ನಿರ್ಧಾರ ಮಾಡ್ಕೊಂಡ್ರು. ನಾನು ನಿಮ್ಮ ಇಚ್ಛೆ ಅಂತ ನಾನು ನಡಿತೀನಪ್ಪ ಅಂತಂದೆ, ಆರ್ಮಿನೇ ಆಗಿದ್ದು ನಾನು. ಇದು ಫಸ್ಟ್ ಅಟೆಂಪ್ಟ್ ಅಂದ. ಅಂದರೆ ಮೊದಲ ಪ್ರಯತ್ನದಲ್ಲೇ ನೀವು ಸಕ್ಸಸ್ ಆಗಿದ್ದೀರಿ. ಓಕೆ, ತಂದೆ ಆಸೆನ ಈಡೇರಿಸಿದ್ದೀರಿ. ನಾನು ಎರಡೆರಡು ಸಲ ಕೇಳಿದೆ, ಏನು ನನ್ನ ತಂದೆ ಆಸೆನ ನಾನು ಈಡೇರಿಸಿದ್ದೀನಿ ಅಂತ ನೀವು ಹೇಳಿದಾಗ್ಯೂ ಕೂಡ ಮತ್ತೆ ಯಾಕೆ ಅದನ್ನೇ ಆಯ್ಕೆ ಮಾಡ್ಕೊಂಡ್ರಿ ಅಂತ. ಯಾಕೆಂದರೆ ಈಗ ಕೆಲವೊಂದು ಸಲ ಏನಾಗ್ತದೆ, ತಂದೆ ಆಸೆ ಬೇರೆ ಇರುತ್ತೆ, ಮಗನ ಆಸೆ ಬೇರೆ ಇರ್ತದೆ. ಹೌದು ಸರ್. ತಂದೆ ಡಾಕ್ಟರ್ ಆಗು ಅಂದರೆ ಮಗ ಆಕ್ಟರ್ ಆಗ್ತೀನಿ ಅಂತ ಹೇಳ್ತಾನೆ, ಹೌದಲ್ವಾ? ಇಲ್ಲ ಸರ್, ನನ್ನ ಇಲ್ಲೇನಾಗಿದೆ ಅಂತಂದರೆ ತಂದೆ ಆಸೆನೂ ಕೂಡ ಆರ್ಮಿಗೆ ಸೇರಿಸ್ಬೇಕು ಅಂತ ಹೇಳಿ, ಮಗನ ಆಸೆನೂ ಕೂಡ ಆರ್ಮಿಗೆ ಸೇರ್ಬೇಕಂತ. ದೇಶ ಸೇವೆ, ನಮ್ಮ ಡ್ಯಾಡಿ ಮಾಡೋದು ದೇವ್ರ ಸೇವೆ, ನಾನು ಮಾಡೋದು ದೇಶ ಸೇವೆ. ಗುಡ್ ಗುಡ್. ಇಚ್ಛೆಂತೆ ನಾನು ನಡೆದೀನಿ ಇನ್ನವರೆಗೂ. ಅವ್ರು ಯಾವ ಮತ್ತೆ ಹೇಳಿದ್ದು ನಾನು ಇನ್ನವರೆಗೂ ಒಲ್ಲ ಅಂದಿಲ್ಲ ಯಾವುದು. ಓಕೆ, ಸಣ್ಣ ಪುಟ್ಟ ಕೆಲಸಗಳಾಗಲಿ, ಏನೇ ಆಗಲಿ ಕಾರ್ಯಗಳು ಅವ್ರ ಇಚ್ಛೆಂತೆ ನಾನು ನಡೆದೀನಿ. ಓಕೆ ಕ್ರಿಸ್ಟೋಫರ್, ಈಗ ನೀವು ನಮ್ಮ ಈ ಮಂಜುನಾಥ್ ಸೈನಿಕ್ ತರಬೇತಿ ಕೇಂದ್ರಕ್ಕೆ ಬಂದದ್ದು ಹೇಗೆ, ಯಾವಾಗ? ನಾನು ಬಂದಿದ್ದು ಆಗಸ್ಟ್ 2023 ಸೆಪ್ಟೆಂಬರಲ್ಲಿ ಬಂದ್ರಿ. ಸೆಪ್ಟೆಂಬರ್ 1, ಅಕ್ಟೋಬರ್, ನವೆಂಬರ್ 3 ತಿಂಗಳು ಉಳಿದೆ. ಇದು ನನಗೆ ಗೊತ್ತಿರಲಿಲ್ಲ. ಇದು ನಮ್ಮ ಪಪ್ಪ ನೋಡ್ತಾ ಇರ್ತಿದ್ರು ಇದು ಆ್ಯಕ್ಟಿವಿಟೀಸು. ಅವ್ರಿಗೆ ಗೊತ್ತಿತ್ತು ಮನೆಯಲ್ಲಿ ಆಗಲ್ಲ ಇದು, ಇಲ್ಲಾದ್ರೂ ಬೇರೆ ಕಡೆ ಹೋದರೆ ಸರಿಯಾಗಿರುತ್ತೆ ಅಂತ. ಅವರು ಯೂಟ್ಯೂಬಲ್ಲಿ ನೋಡ್ತಾ ಇರ್ತಾರೆ. ಅವಾಗ ನನ್ನ ಬಳಿ ಫೋನ್ ಇರ್ತಿಲ್ಲ, ಅವ್ರ ಡ್ಯಾಡಿ ಬಳಿ ಇತ್ತು. ಅವಾಗ ನೋಡ್ತಿದ್ರು. ಅವ್ರು ಅಂದರು, ಮಗ ಹೋಗಿ ಮಗ, ಅಲ್ಲಿ ಸರಿಯಾಗಿದ್ದಾರೆ ಸರ್ ಅವರು, ನೀವು ಹೋಗಿ ನೋಡ್ಕೊಂಡು ಬಂದುಬಿಡು, ಖಾಲಿ 10 ದಿವಸ ಇರೋ, ನೀನು ಇಷ್ಟ ಇಲ್ಲ ಅಂದರೆ ಬಂದುಬಿಡು. ಅವರೇ ಬಂದು ಅಂದರು 1 ತಿಂಗಳು ಇರೋ, ಆಮೇಲೆ ನೋಡೋಣ. ಅವರು ಬಂದು 3 ತಿಂಗಳು ಅಡ್ಮಿಷನ್ ಮಾಡಿದ್ರು. ಅವರೇ 3 ತಿಂಗಳಲ್ಲಿ ಫೀಸ್ ಕಟ್ಟರು. ಅವರೆಲ್ಲ ನೋಡ್ಕೊಂಡ್ರು, ಊಟ ನೋಡಿದ್ರು, ಎಲ್ಲ ವಸತಿ ಎಲ್ಲ ನೋಡಿ ಓಕೆ. 3 ತಿಂಗಳು ಬಂದರೆ ನೋಡಂತ ಅಂದ್ರೆ ಅವರೇ, ಇಲ್ಲೇ ಇರಬೇಕು ನೀನು. ಹೌದಾ? ಎಸ್ ಸರ್. ಸರಿ, ಅವರು ಕರ್ಕೊಬಂದರು, ಬಿಟ್ಟರು, ನೀವು ಕೂಡ ಸಕ್ಸಸ್ ಆದ್ರಿ, ಇಲ್ಲಿ ಕಲಿಕೆಯನ್ನು ಕಲಿತು. ಇಲ್ಲಿಯ ಶಿಕ್ಷಣದ ಬಗ್ಗೆ, ಇಲ್ಲಿಯ ವಾತಾವರಣದ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಇಲ್ಲಿ ಶಿಕ್ಷಣ ಭಾಳ ಉತ್ತಮವಾಯ್ತು ಸರ್. ಇಲ್ಲಿ ಕ್ಲಾಸಿಗೆ ನಾನು ಹೋಗ್ತಿದ್ದೆ. ಎಕ್ಸಾಮ್ ನಾನು ಪಾಸ್ ಇತ್ತು ಅಂದ್ರೂ ಹೋಗಿದ್ದೆ. ಅಂದರೆ ಮ್ಯಾಥಮೆಟಿಕ್ಸ್ ಮೇಡಮ್ ಅವರು ತಿಳಿಸಿ ಒಡೆದು ಹೇಳ್ತಿದ್ರು ಅವರೆಲ್ಲ. ಅಂದರೆ ನಾನು ಮತ್ತೆ ಬಿಡಿಸಿ ಕೇಳ್ತಾ ಇದ್ದೇನೆ, ನೀವು ಇಲ್ಲಿಗೆ ಬಂದಿದ್ದು ದೈಹಿಕ ತರಬೇತಿಗೆ? ಲಿಖಿತ ತರಬೇತಿ ನಿಮ್ದು ಆಗೋಗಿತ್ತು, ಪರೀಕ್ಷೆ ಮುಗಿಸಿತ್ರಿ, ಸೆಲೆಕ್ಟ್ ಆಗಿತ್ತು. ಓಕೆ ಓಕೆ, ಲಿಖಿತ ಪರೀಕ್ಷೆ ಬಂದಿತ್ತು. ಆದಾಗ್ಯೂ ಕೂಡ ಇಲ್ಲೆಲ್ಲ ಹುಡುಗರಲ್ಲಿ ಚರ್ಚೆ ಮಾಡ್ತಿದ್ರು, ನನಗಿದು ಹೊಂಟಿಲ್ಲ, ಅದು ಹೊಂಟಿಲ್ಲ. ನಾನು ನೋಡಿದೆ, ನಾಯಕ್ ಹೋಗ್ಬಾರ್ದು, ಎಸ್ ನಾನು ನಾಲೆಜ್ ಬೇಕು, ಇನ್ನೊಂದು ನಾಲೆಜ್ ಬೇಕು ಅಂತ ನಾನು ಬೋದೆ. ಮೇಡಮ್ ಒಂದು ಕ್ಲಾಸ್ ಕುಂತೆ, ಅವ್ರದ್ದು ಇಷ್ಟ ಆಯ್ತು ನನಗೆ. ಅವರೆಲ್ಲ ಒಡೆದು ಹೇಳೋದು, ಒಳಗಿಂದ ಪೂರ ಹೇಳ್ತಿದ್ರು. ಮತ್ತು ಲಕ್ಷ್ಮಣ್ ಸರ್ ಅವರು ರೀಸನಿಂಗ್ ಹೇಳ್ತಿದ್ರು, ಅವ್ರದ್ದು ಭಾಳ ಇಷ್ಟ ಆಯ್ತು. ಅದ್ರ ಸಲುವಾಗಿ ನಾನು ಅದು ಎಕ್ಸಾಮ್ನು ಅದು ಅಟೆಂಡ್ ಮಾಡ್ತಿದ್ದೆ. ಓಕೆ, ನಂತರ ಫಿಸಿಕಲ್ ಬಗ್ಗೆ? ಫಿಸಿಕಲ್ ಸೂಪರ್ ಐತೆ ಸರ್. ಇಲ್ಲಿ ಹಾರ್ಡ್ ಐತೆ ಸ್ವಲ್ಪ. ಒಂದು 15 ದಿವಸ 20 ದಿವಸ ಕಷ್ಟ ಆಯ್ತು. ಮನೆಗೆ ಹೋಗ್ಬೇಕಂತ ಅನ್ಕೊಂಡೆ. ಆದರೆ ಮಂಜು ಸರ್ ಎಲ್ಲ ತಿಳಿಸಿ ಹೇಳಿದ್ರು, ಇದು ನಿಂದಿಲ್ಲಪ್ಪ ಯುದ್ಧ, ನಿಂದ ಫ್ಯೂಚರ್ ಐತಿ ನೋಡು, ಕಷ್ಟಪಟ್ಟರೆ ಮುಂದೆ ಸುಖ ಸಿಗುತ್ತೆ. ಈಗ ನೀವು ಸುಖ ಪಟ್ಟಿ ಮೊಕೊಂದಿ ಹತ್ತಿರ್ತಾನ ಅಂದ್ರೆ ಏನು ಸಿಗೋದಿಲ್ಲ ಅಂತ ಹೇಳಿದ್ರು ಅವರು. ಕಷ್ಟಪಡೋ ನಿಂಗೆಲ್ಲ ಆಗುತ್ತೆ ಅಂದ್ರೆ ಅವ್ರು ಸ್ವಲ್ಪ ಮೋಟಿವೇಟ್ ಮಾಡಿದ್ರು ಜಾಸ್ತಿ. ಇಲ್ಲಿ ವಾತಾವರಣನೂ ಸರಿಯಾಗೈತಿ, ಊಟ ಅನ್ನೋದು ಸರಿಯಾಗೈತಿ ಭಾಳ. ಇಲ್ಲಿ ಊಟದ ವ್ಯವಸ್ಥೆ ಹೇಗೆ, ವ್ಯವಸ್ಥೆ ಏನೇನು ಕೊಡ್ತಾರೆ ಅಂತೇಳಿ? ಎಲ್ಲ ಪಲ್ಯ, ಚಪಾತಿ, ರೊಟ್ಟಿ, ಉಪ್ಪಿಟ್ಟು. ಮತ್ತು ನಮ್ದು ಪಲಾವ್ ನಾನು ನೋಡಿಲ್ಲ ಬೀದರಲ್ಲಿ, ಇಲ್ಲೇ ನೋಡಿದೆ. ಪಲಾವ್ ಇದ್ರೆ ನಾನು ಹುಚ್ಚು. ಓಕೆ, ಅಂದರೆ ಸ್ಪೆಷಲ್ ಡಿಶ್. ಮತ್ತು ನಾನ್ ವೆಜ್ ಎಲ್ಲ ಕೊಡ್ತಿದ್ರು, ಅದು ಸಖತ್ತಾಗಿತ್ತು. ಆದರೆ ಇಲ್ಲಿ ಇರೋದು ವಾತಾವರಣನೇ ಬೇರೆ. ನಾನು ಕೇಳಿದ್ದೆ, ಹೋಗಲಿಲ್ಲ ಬೇರೆ ಕೋಚಿಂಗಲ್ಲಿ. ಅವ್ರು ಅಂದರು ಅಲ್ಲಿ ವಸತಿ ಹಂಗ ಅಂತಿದ್ರು. ನಾನು ಅಂದೆ ನಮ್ಮ ಕೋಚಿಂಗ್ ನಮಗೆ ಬೆಸ್ಟ್. ನಾನು ಇನ್ನವರೆಗೂ ಇದು ಸಂಸ್ಥೆ ಅನ್ಕೊಂಡಿಲ್ಲ. ನಾನು ನನ್ನ ಮನೆ, ಸ್ವಂತ ಮನೆ ಅಂದ್ಕೊಂಡೇ ಇದ್ದೆ 3 ತಿಂಗಳು. ಗುಡ್. ಇಲ್ಲಿ ಮತ್ತೆ ಇನ್ನೇನೇನು ಕಲ್ತ್ರಿ ತಾವು? ಆ್ಯಕ್ಟಿವಿಟೀಸು, ಮತ್ತು ಬೇರೆ ಬೇರೆ ಜೊತೆ ಫ್ರೆಂಡ್ಸ್ ಆಗೋದು, ಮತ್ತು ಸರ್ ಇರೋದು, ಮತ್ತು ಅವ್ರ ಜೊತೆ
ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಒಂದು ಕೋಲಾಟ ಮಾಡಿದ್ವಿ ಅಂತ ಗಣರಾಜ್ಯೋತ್ಸವಲ್ಲಿ ಹಾಂ ನಾನು ಒಲ್ಲ ಅಂದೆ. ಸರ್ ಅವ್ರು ಕರೆದ್ರು, ಮತ್ತು ಮಾಡಪ್ಪ ಮಾಡು, ಇದು ಚಾನ್ಸ್ ಯಾರಿಗೂ ಸಿಗಲ್ಲ. ನಿಮ್ಮ ಬ್ಯಾಚಿಗೆ ಸಿಕ್ಕ್ಯದ, ನಿಮ್ಮ ಬ್ಯಾಚಲ್ಲಿ 200 ಇಲ್ಲದ್ರೆ ನಿನ್ಗೆ ಒಬ್ಬನಿಗೆ ಸಿಕ್ಕ್ಯದ, ನೀನು ಮಾಡು, ಇದು ಮಿಸ್ ಮಾಡ್ಕೋಬೇಡ ಅಂತ ಅಂದ್ರು. ನಾನು ಅಂದೆ ಹೌದಲ್ಲ ಸರ್, ಇದು ನನಗೆ ಅಪರ್ಚುನಿಟಿ ಸಿಗ್ತದೆ, ನನಗೆ ಮಿಸ್ ಮಾಡ್ಕೊಮಲ್ಲ ಅಂತ ನಾನು ಮಾಡಿದೆ. ಏನು ಅನ್ನಿಸ್ತು? ಭಾಳ ಖುಷಿ ಅನಿಸ್ತದೆ. ನಾನು ಇನ್ನವರೆಗೂ ಯಾವಾಗೂ ಮಾಡಿಲ್ಲ. ಸ್ಕೂಲಲ್ಲಿ ಮುಂದೆ ಬರಲಿಲ್ಲ, ಕಾಲೇಜಲ್ಲಿ ಮುಂದೆ ಬರಲಿಲ್ಲ, ಆಕ್ಟಿವಿಟೀಸಲ್ಲಿ ಹಿಂದೆ ಇರ್ತಿದ್ದೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹಿಂದೆ ಇರ್ತಿದ್ದೆ, ಸ್ಪೋರ್ಟ್ಸಲ್ಲಿ ಮುಂದೆ ಇರ್ತಿದ್ರಿ. ಸ್ಪೋರ್ಟ್ಸಲ್ಲಿ ಮುಂದೆ. ಆದರೆ ಇಲ್ಲಿ ಬಂದ ನಂತರ, ಇಲ್ಲಿ ಬರೆದ ನಂತರ ಧೈರ್ಯ ಬಂತು ನನಗೆ, ಒಂದು ಆತ್ಮವಿಶ್ವಾಸ ಬಂತು. ನಾನು ಮಾಡ್ತೀನಿ, ನಾನು ನಂಬಲ್ಲಿ ಐತಿ, ಟ್ಯಾಲೆಂಟ್ ಐತಿ ಅಂತ. ಓಕೆ. ಮತ್ತು ಇನ್ನು ಏನ ವಿಶೇಷವಾಗಿ ಇಲ್ಲಿ ಕಂಡ್ರಿ? ವಿಶೇಷವಾಗಿ ಕಂಡಿದ್ದು ವಾತಾವರಣ ಅಲ್ಲಿ ಭಾಳ. ಆ ಕಡೆ ಬೇರೆ ಕಡೆ ಐತಿ, ಇಲ್ಲಿ ವಾತಾವರಣ ತಂಪೈತಿ. ಈ ಕಡೆ ಸ್ವಲ್ಪ ಈ ಸಂಸ್ಥೆ ಒಂದು ಪೀಸ್ಫುಲ್ ಐತಿ. ಇಲ್ಲಿ ಪೀಸ್ಫುಲ್ ಆಗಿದೆ. ಹಿಂಗೆ ಯಾರ್ದು ಕಿಟಕಿಟಿ ಇಲ್ಲ, ಹಿಂಗೆ ಯಾರ್ದು ಜಗಳ ಗಂಟೆ ಏನಿಲ್ಲ ಇಲ್ಲಿ. ಮತ್ತು ಭಾಳ ಸೇಫ್ಟಿ ಅಂತಂದರೆ ಹೆಣ್ಮಕ್ಳಿಗೆ ಅಷ್ಟೇ. ಇಲ್ಲಿ ಬೇರೆ ಬೇರೆ ಜೊತೆಯಲ್ಲಿ ಹಂಗಿರಲ್ಲ. ಒಂದೇ ತಲೆ ಅವರೆಲ್ಲ ಆಕ್ಟಿವಿಟೀಸ್ ಮಾಡೋದು. ನಮ್ಮ ಥರ ಹಂಗಿಲ್ಲ. ನಮ್ಮಲ್ಲಿ ಬೇರೆ ಸರ್, ಹುಡುಗಿರಿಗೆ ಬೇರೆಯವರು, ಹುಡುಗರಿಗೆ ಬೇರೆಯವರು. ಬೇರೆ ಥರ ಕೋಚಿಂಗಲ್ಲಿ ಎಲ್ಲ ಒಬ್ಬರು ಓದ್ತಾ ಇರ್ತಾರೆ. ಮತ್ತು ಎಕ್ಸಾಮ್ ಇಲ್ಲಿ ಸ್ಟ್ರಿಕ್ ಅದ. ಇಲ್ಲಿ ಎಕ್ಸಾಮ್ ನೀವು ಎಷ್ಟು ಬರೆದಿರಿ ಅಷ್ಟೇ. ಮತ್ತು ನೀವು ಎಷ್ಟು ಓದಿರಿ ಅಷ್ಟೇ. ನೀವು ವೈಯಕ್ತಿಕವಾಗಿ ಎಕ್ಸಾಮ್ ಬರೀತೀರಿ. ಓಕೆ. ಕ್ರಿಸ್ಟೋಫರ್, ಈಗ ನೀವು 2023ರಲ್ಲಿ ಮಂಜುನಾಥ್ ಸೈನಿಕ್ ತರಬೇತಿ ಕೇಂದ್ರಕ್ಕೆ ಬಂದ್ರಿ. ಇಲ್ಲೊಂದು 3 ತಿಂಗಳು ಇದ್ರಿ. ಇಲ್ಲಿ ದೈಹಿಕ ತರಬೇತಿಯನ್ನು ಪಡ್ಕೊಂಡ್ರಿ. ಮತ್ತು ಯಾದಗಿರಿಯಲ್ಲಿ ನಡೆದಂತಹ ಅಗ್ನಿವೀರ ರ್ಯಾಲಿಯಲ್ಲಿ ನೀವು ಸೆಲೆಕ್ಟ್ ಆದ್ರಿ. ರಿಸಲ್ಟ್ ಬಂತು ರೀ. ರಿಸಲ್ಟ್ ಬಂದಾಗ ನಿಮ್ಮ ಫಸ್ಟ್ ಎಕ್ಸ್ಪ್ರೆಷನ್ ಹೇಗಿತ್ತು? ಅದು ಹೇಳಕ್ಕೆ ಬರಲ್ಲ ಸರ್. ಅದು ಆ ಥರ ಇತ್ತು. ಅದು ಎಲ್ಲರೂ ಹೇಳ್ತಿದ್ರು ಹುಡುಗರು, ಇದೇನು ಫಸ್ಟ್ ಆಯ್ತಪ್ಪ, ನೀನು ಫೇಲ್ ಆಗ್ತೀಯಾ ಅಂತ. ನನಗೆ ಗೊತ್ತಿತ್ತು ಆತ್ಮವಿಶ್ವಾಸ. ನಮ್ಮ ಮಂಜುನಾಥ್ ಸೈಡ್ ನಾನು ಕಲ್ತೀನಿ ಅಂದರೆ ಇಲ್ಲಿ ಒಬ್ಬ ಹುಡುಗರು ಫೇಲ್ ಆಗಿಲ್ಲ, ಮುಂದೂ ಆಗೋದಿಲ್ಲ. ನನಗೆ ಗೊತ್ತಿತ್ತು ಇಲ್ಲೆಲ್ಲ ಹೋಗಿನವ್ರು ಪಾಸ್ ಆಯ್ತಾರ. ನಾನಿಲ್ಲಿ ಫಸ್ಟ್ ಬಂದಿದ್ದು 7 ನಿಮಿಷ. 16,600 ಬಿಟ್ಟರು 7 ನಿಮಿಷ ಬಂದಿತ್ತು. ಕಂಟಿನ್ಯೂ ಸತತ ಪ್ರಾಕ್ಟೀಸ್ ಮಾಡಿದೆ. ಸರ್ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು, ಎಲ್ಲ ಮಾಡಿಸಿ ನಂದು ಇಲ್ಲಿ ಕುಂತಿದ್ದು 5:15. ಎಕ್ಸಲೆಂಟ್. 5 ನಿಮಿಷ 15 ಸೆಕೆಂಡ್. 1600 ಬಿಟ್ಟರು. 5,000 ಮೀಟರ್ದ ಅದು 18 ನಿಮಿಷ. 5 ಕಿಲೋಮೀಟರ್. ಇಲ್ಲಿಂದ ಆತ್ಮವಿಶ್ವಾಸ ಆಯ್ತು ನನಗೆ, ನಾನು ಗೆಲ್ತೀನಿ 100% ಅಂತ. ಅಚಾನಕ್ಕಾಗಿ ದ್ರೀ ಮೆಡಿಕಲ್ ಒಂದು ಬಂದಿತ್ತು 5. ಅದು ನಾನು ಗಮನ ಕೊಡಲಿಲ್ಲ ಅದಕ್ಕೆ. ಅದು ಬೆಂಗಳೂರಲ್ಲಿ ಫಿಟ್ ಆಗಿ ಬಂತು ಮತ್ತೆ. ಓಕೆ. ಅಲ್ಲಿ ಹೋಗೋವರೆಗೆ ಸರಿ ಫೋನ್ ಹಚ್ಚಿದ್ದು ನಾನು, ಸರ್ ಈ ಥರ ಆಗ್ಬಿಟ್ಟು ಸರ್ ನನಗೆ ಅಂದ್ರೆ. ಅವರು ಮೋಟಿವೇಟ್ ಕೊಟ್ಟರು, ಏನಾಗಲ್ಲಪ್ಪ, ದೇವ್ರ ಮೇಲೆ ಆತ್ಮವಿಶ್ವಾಸ ಇಡು, ಎಲ್ಲ ಕ್ಲಿಯರ್ ಆಗುತ್ತೆ ಅಂದರು. ಹೋದೆ, ಮಾರನೇ ದಿವಸ ಫಿಟ್ ಆಯಿತು. ಓಕೆ. ಈ ವಿಚಾರನ ರಿಸಲ್ಟ್ ಬಂತು, ನೀವು ಸಂತೋಷಪಟ್ರಿ, ಆತ್ಮವಿಶ್ವಾಸ ಇತ್ತು, ನಾನು ಗೆಲ್ತೀನಿ ಅಂತ ಹೇಳಿ. ಓಕೆ. ಇದನ್ನು ನಿಮ್ಮ ಕುಟುಂಬದ ಸದಸ್ಯರು, ತಂದೆ ತಾಯಿ ಸಹೋದರಿಯರ ಜೊತೆಲಿ ಹಂಚ್ಕೊಂಡ್ರೆ ಅವರ ಇದು ಹೇಗಿತ್ತು ಆ ಸಂದರ್ಭದಲ್ಲಿ? ಹೇಗೆ ಅವರು ವ್ಯಕ್ತಪಡಿಸಿದರು? ನಾನು 19 ವರ್ಷದಲ್ಲಿ ನಮ್ಮ ಅಪ್ಪಲ್ಲಿ ಕಣ್ಣೀರು ನೋಡಿಲ್ಲ. ನಾನು ಕಣ್ಣೀರು ನೋಡಿಲ್ಲ ಅಂದರೆ ಅದು ಕಣ್ಣೀರು ದುಃಖದಲ್ಲ, ಅದು ಖುಷಿ ಕಣ್ಣೀರು. ಆನಂದ ಬಾಷ್ಪ ಅಂತಾರೆ. ಆನಂದ ಬಾಷ್ಪ. ಕುಂತವೆಲ್ಲರೂ 1 ಗಂಟೆಗೆ ರಿಸಲ್ಟ್ ಬಿಟ್ರು. ನಾನು ನೋಡಿದೆ, ನಂದೇನು ಬರಲ್ಲಪ್ಪ ಅಂದೆ. ಅಪ್ಪ ನಂದೇನು ಬರಲ್ಲ ಬಿಡ್ರಿ, ಅದೆಲ್ಲ ನಮ್ಗೆ ಇಲ್ಲಿ ಸಿಗ್ತದೆ, ನಾವೆಲ್ಲ ಮಿಡಲ್ ಕ್ಲಾಸು ಅಂತಂದೆ. ಅವ್ರು ಅಂದರು, ನೀನು ಪ್ರತಿಫಲ ಸಿಗ್ತದೆ ಕಂಪಲ್ಸರಿ, ನೀನು ತಾಳ್ಕೊ ಅಂದು ಹಾಲ್ ಟಿಕೆಟ್ ತಂದರು. ನಂದು ಅಡ್ಮಿಟ್ ಕಾರ್ಡ್ ತಂದುಬಿಟ್ಟು ನೋಡಿದ್ರು. ಅವ್ರು ಹೇಳಿದ್ರು, ಅವ್ರು ಹೇಳಿಲ್ಲ, ಒಂದು 5 ನಿಮಿಷ ಸೈಲೆಂಟ್ ಆಗಿದ್ರು. ನಾನು ಅನ್ಕೊಂಡೆ ಹೋಯ್ತಿದೆ ಅಂತ ನಾನು. ಅವ್ರು ಅಂದರು, ಬಂದವ್ರು ಹಗ್ ಮಾಡಿದ್ರು, ಗೆದ್ದ ಮಗ ನೀನು, ನನ್ನ ಆಸೆ ನೀನು ಈಡೇರಿಸಿ ಆಯ್ತಂದ್ರೆ. ಅವ್ರು ನಾನು ಅಂದೆ, ನೀವು ನಮ್ಮ ತಂದೆ ಇರೋವರೆಗೂ ನನಗೆ ಯಾರು ಏನೋ ಆಗಲ್ಲ, ನೀವೇ ನನ್ನ ಬ್ಯಾಕ್ ಬೋನು ಎಲ್ಲ ಅಂತ ಹೇಳ್ಬಿಟ್ಟು ನಾನು. ಓಕೆ. ತುಂಬ ಸಂತೋಷ. ತಂದೆಯವರ ಆಸೆಯನ್ನು ನೀವು ಈಡೇರಿಸಿದ್ದೀರಿ. ತಂದೆ ದೇವರ ಸೇವೆ ಮಾಡ್ತಾರೆ, ನೀವು ದೇಶ ಸೇವೆ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ಮುಂದೆ ಈಗ ಅಗ್ನಿವೀರರಾಗಿ ಹೋಗ್ತಾ ಇದ್ದೀರಿ. ಮುಂದೆ ಅಲ್ಲಿ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅನ್ನುವಂಥ ಆಸೆ ಮನಸ್ಸಿನಲ್ಲಿ ಇದೆಯಾ? ಎಸ್ ಸರ್. ಇದು 4 ವರ್ಷ ಆಯ್ತಲ್ಲ, ಇದು ನನ್ನ ಆಸೆ ಐತಿ. 15 ವರ್ಷ ಅಲ್ಲೇ ಪರ್ಮನೆಂಟ್ ಆಗಬೇಕು ಅಂತ. ಅದು ಎಷ್ಟು ಕಷ್ಟಪಡಬೇಕು ನಾನು ಪಡ್ತೀನಿ, ಇನ್ನೂ ಕಷ್ಟಪಡ್ತೀನಿ. ಆದರೆ ಅಲ್ಲೇ 15 ವರ್ಷ ಮಾಡಂಗೆ ಮಾಡ್ಕೋತೀನಿ ನಾನು. ಫುಲ್ ಸರ್ವಿಸನ್ನು ಎಸ್ ಸರ್ ಆರ್ಮಿನಲ್ಲೇ ಕಳೆಯಬೇಕು ಅನ್ನುವಂಥದ್ದು ನಿಮ್ಮ ಮಹದಾಸೆ. ಎಸ್ ಸರ್. ಆಯಿತು. ಈ ಮಹದಾಸೆ ಈಡೇರಲಿ.
ಈ ಸಂಸ್ಥೆಯಿಂದ ನಿಮಗೆ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದ್ದೀರಿ. ಭಾಳ ಒಳ್ಳೆ. ತುಂಬ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸರ್. ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ DR, ಸಿವಿಲ್ ಪೊಲೀಸ್ ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹುದ್ದೆಗಳಿಗೆ ದೈಹಿಕ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.